ಸರಿ, ಶುಕ್ರವಾರ ಎಲೆಕ್ಷನ್. ನಿಮ್ ಪ್ರಕಾರ ಮೋದಿನ ಸಿದ್ದರಾಮಯ್ಯನ? ಮೋದಿ ಯಾಕೆ ಸರ್? ದೇಶ ಕಾಯ್ತವ್ರೆ, ದೇಶಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ದುಡ್ಡು ತಿಂತೀವಿ ನಾವು, ಸೋಂಬೇರಿನ ನಾವು. ದುಡಿಯೋಕ್ಕೆ ಶಕ್ತಿ ಕೊಡೋಣ ದೇವರು. ಇನ್ನೊಬ್ಬನ ಹತ್ರ ಕೈ ಒಡ್ಡಿ ತಿನ್ನೋದು ನನಗೇನಿದೆ? ನಾವು ದುಡಿಮೆ ಮಾಡ್ತೀವಿ, ನಾವು ತಿನ್ನೋಣ. ಹೆಣ್ಮಕ್ಳು ಖುಷಿ ಕೊಟ್ಟಿದೆ ಈ ಗ್ಯಾರಂಟಿ. ಎಲ್ಲಿ ಖುಷಿ ಕೊಟ್ಟಿದೆ? ಇವಾಗ ನೋಡಿದರೆ ಸ್ಟೂಡೆಂಟ್ಸ್ಗಳು ಹೆಣ್ಮಕ್ಳುಗಳು ಹೋಗ್ತಾ ಇರೋದು 2 ಗಂಟೆಗೆ ಹೋಗೋ ಹೆಣ್ಮಕ್ಳು 6 ಗಂಟೆ ಆದರೂ ಮನೆಗೆ ಹೋಗಲ್ಲ. ಹೇಗೆ ಬಸ್ ಇಲ್ಲ. ಅವ್ರು ಕೊಡಬೇಕಾದ್ರೆ ಯಾರಿಗೆ? 70-80 ವರ್ಷದವರೆಗೆ ವಯೋವೃದ್ಧರು ಕೊಡಬೇಕು, ಅವ್ರಿಗೆ ಕೊಡಬೇಕು ಅಲ್ವಾ? ಇವರೆಲ್ಲ ದುಡಿಯುವಂಥವ್ರಿಗೆಲ್ಲ ಕೊಟ್ಟು ಸೋಂಬೇರಿ ಮಾಡಿ ಅದು ಏನಕ್ಕದು? ಬಿಜೆಪಿ ಸರ್ಕಾರ ಇದ್ರೆ ಬರೀ ಶ್ರೀಮಂತರ ಸಾಲ ಮನ್ನಾ ಮಾಡ್ತಾರೆ, ಬಡವರಿಗೆ ಏನು ಮಾಡಲ್ಲ. ನಾವು ಬದುಕಿದ್ರೆ ಸಾಲ ಫಾಯ್ದೆ ಅಥವಾ ಯಾವುದೇ ಗ್ಯಾರಂಟಿ ಅವಶ್ಯಕತೆ ಬರ್ತದೆ. ನಾವೇ ಬದುಕಲಿಲ್ಲ, ಸಾಲ ತೊಗೊಂಡು ಏನ್ಬೋದು, ಗ್ಯಾರಂಟಿನೇ ತೊಗೊಂಡ್ರೆ ಏನು ಮಾಡೋದು? ಆ ರೀತಿ ಈಗ ಗೌರ್ಮೆಂಟ್ ಇಲ್ಲ. ಇದು ಬಿಜೆಪಿ ಒಳ್ಳೆಯ ಸರ್ಕಾರದ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಇಷ್ಟ ಆಗ್ತಿಲ್ವಾ? ಇಲ್ಲ, ಇಷ್ಟಿಲ್ಲ ನಮಗೆ. ಯಾವ ಕಾರಣಕ್ಕೆ ಸರ್? ಇವರು ಎಲ್ಲ ವ್ಯವಹಾರ, ಎಲ್ಲ ಭ್ರಷ್ಟಾಚಾರ, ಅವ್ರ ಮನಿ ಗೌರ್ಮೆಂಟ್ ಅಲ್ಲದು, ಅವ್ರ ಮನಿದೆ ಅಂತ ತಿಳ್ಕೊಂಡು ವಾಗಾಸ್ತಾರೆ ಇವರು. ಅಂದ್ರೆ ಎಲ್ಲಾ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಕೇವಲ ಕಾಂಗ್ರೆಸ್ನವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಇಲ್ಲ, ಅವ್ರ ಹಿಂದಿನ ಮಾಡಿದ ಹಗರಣಗಳು ನಮ್ಮಂಥ ಸಾಮಾನ್ಯ ಜನರಿಗೆ ಹಳ್ಳಿ ಗೊತ್ತದ. ಇವ್ರು ಏನು ಮಾಡಿ ರಾಜಕೀಯ ಬಂದಾರ ಅಂತ. ಮತ್ತು ಅದನ್ನು ಹೋಗಲಾಡಿಸ್ಬೇಕಾದ್ರೆ ಅವರು ಏನಾದ್ರು ಮಾಡಲೇಬೇಕಲ್ರಿ, ತನಿಖೆಯನ್ನು ಮಾಡಬೇಕು, ಅವ್ರ ಆ್ಯಕ್ಷನ್ ತಗೋಬೇಕು, ಏನಾದ್ರು ಆಗಲೇಬೇಕಲ್ಲ ತಪ್ಪು ಮಾಡಿದ್ರೆ. ಸೊ ನಾನೀಗ ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ. ನೋಡೋಣ ಲೋಕಸಭೆ ಚುನಾವಣೆ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ಅಂತ. ಸಾಹೇಬ್ರ, ಈಗ ಈ ಸಲ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದೀರಾ? ಯಾಕೆ? ಬಿಜೆಪಿ ಬಂದ್ರೆ ಒಳ್ಳೇದು. ಹೌದಾ, ಯಾಕೆ? ಮೋದಿ ತಿರ್ಗಾ ರಿಟರ್ನ್ ಬರ್ತಾರೆ ಒಳ್ಳೇದು. 2 ಸಲ ಕೊಟ್ರಲ್ಲ ನೀವು ಅವಕಾಶ, ಇನ್ 3ನೇ ಸಲನೂ ಕೊಡ್ತೀರಾ? ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳಿ, ಈ ಸಲ ಯಾರನ್ನ ಗೆಲ್ಸ್ಬೇಕಂತ ಇದೀರಾ? ಬಿಜೆಪಿನ, ಕಾಂಗ್ರೆಸ್? ನಾನು ಕಾಂಗ್ರೆಸ್ ಹಾಕೋದು. ಕಾಂಗ್ರೆಸ್ ಹಾಕದಾ? ಯಾಕೆ? ಯಾಕೆ? ಯಾಕೆ ಇಂದ 2000 ಬೇಡ, ಅದು ಫಸ್ಟಿಂದ ಆ ಕಾಲದಿಂದ ಕಾಂಗ್ರೆಸ್ಸೇ ತಿಳ್ಕೊಂಡ. ನೋಡಿದ್ರ, ಆ ಕಾಲದಿಂದ ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್ ಅಂತ ಇದಾರೆ. ಈ ಸಲ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ರೆ? ಬಿಜೆಪಿನ, ಕಾಂಗ್ರೆಸ್ನ? ಯಾಕೆ? ಬಿಜೆಪಿನ. ಹೌದಾ, ರೀಸನ್ ಅಂದರೆ ಅವರು ಎಷ್ಟೊಂದೆಲ್ಲ ಇದು ಮಾಡಿದ್ದಾರೆ, ಅಯೋಧ್ಯೆದು ಡಿಸಿಷನ್ ಮಾಡಿದ್ದಾರೆ, ಮತ್ತು ತುಂಬ ಎಷ್ಟೊಂದು ಆ್ಯಕ್ಟ್ಗಳನ್ನ ಬೇಡದೇ ಇರೋದನ್ನ ತೆಗ್ದಾಕಿದ್ದಾರೆ, ಬೇಕಾಗಿರೋದನ್ನ ಸೇರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಾವು ಕೂಡ ಮಾಡ್ತಾ ಇದೀವಿ ಒಳ್ಳೆ ಕೆಲಸ, ಮಾಡಲಿ, ನೆಕ್ಸ್ಟ್ ನೋಡೋಣ. ಇನ್ನು ಅವಕಾಶ ಇದೆ, ಬಟ್ ಈ ಟೈಮ್ ಕೊಡಲ್ಲ. ಈ ಟೈಮ್ ನಾವು ಡಿಸೈಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಬ್ಬರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ, ಕಾಂಗ್ರೆಸ್ನ? ಬಿಜೆಪಿ. ಯಾಕೆ? ಅವ್ರು ಅಂದ್ರೆ ಒಳ್ಳೆ ಇದು ಮಾಡ್ತಾ ಇದಾರೆ, ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಿಜೆಪಿ ನೋಡಿ, ನಮ್ಮ ಹಿಂದುತ್ವ ಉಳಿಬೇಕಲ್ವಾ? ಮೇನ್ ಥಿಂಗ್ ನಮ್ಮ ಹಿಂದುತ್ವ ಉಳಿಬೇಕು. ಹಿಂದುತ್ವ ಸಿದ್ಧಾಂತ, ಹಿಂದುತ್ವ ಉಳಿಬೇಕು. ನಮ್ಮ ಹಿಂದುತ್ವ ಇಲ್ಲ ಅಂದ್ರೆ ನಾವು ಆಮೇಲೆ ಬೇರೆ ದೇಶದಲ್ಲಿ ಇದ್ದಂಗೆ ಕಾಣುತ್ತೆ ಇಲ್ಲಿ. ಅದಕ್ಕೋಸ್ಕರ ಬೇಡ ಮೇಡಮ್, ನಮ್ಗೆ ಬಿಜೆಪಿ. ಹಿಂದುತ್ವ ಉಳಿಬೇಕಂದ್ರೆ ಮೋದಿಯಿಂದ ಸಾಧ್ಯ. ಸೊ ಬಿಜೆಪಿ ಬೇಕು ಅಂತಿದ್ದಾರೆ. ಇನ್ನೊಂದಷ್ಟು ಜನರನ್ನ ಮಾತಾಡ್ಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ ನಾನು. ಈ ಸಲ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ರೆ? ಬಿಜೆಪಿನ, ಕಾಂಗ್ರೆಸ್ನ? ಯಾಕೆ? ಯಾಕಂದ್ರೆ ಮೂಡಿ ಚೆನ್ನಾಗಿ ಮಾಡ್ತಾ ಇದಾರಲ್ಲ, ಅದಕ್ಕೆ. ಚೆನ್ನಾಗಿ ಮಾಡ್ತಾರೆ. ಏನ್ ಕೆಲಸ ಇಷ್ಟ ಆಯ್ತು ನಿಮ್ಗೆ? ಎಲ್ಲಾನು. ಹೌದಾ? ಇವ್ರು ರಾಹುಲ್ ಗಾಂಧಿ ಫುಲ್ ಒಳ್ಳೆ ಲೀಡ್ರು, ಮತ್ತೆ ಕಾಂಗ್ರೆಸ್ನವ್ರ ಗ್ಯಾರಂಟಿ ಏನಿಲ್ಲ, ನೋ ಕಮೆಂಟ್ಸ್. ಬಟ್ ನಮ್ಗೆ ಮೋದಿ ಇಷ್ಟ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಸ್ಬೇಕಂತ? ಕುಮಾರಣ್ಣ. ಜೆಡಿಎಸ್ ಅಂದ್ರೆ ಬಿಜೆಪಿಗೆ ಲಾಭ ಆಗುತ್ತೆ ಅಂತ? ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಅಲ್ಲ ಹೇಳಿದ್ದು, ಬಟ್ ಕುಮಾರಣ್ಣ ಬಂದ್ರೆ ಬೆಟರ್. ಕುಮಾರಣ್ಣ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗ್ತಾರಾ ಅನ್ಸುತ್ತಾ? ಇಲ್ಲ ಅನ್ಸಲ್ಲ, ಅಂದ್ರೆ ನಮ್ಮ ಆಯ್ಕೆ ಕುಮಾರಣ್ಣನೇ. ನಮ್ಮ ಆಯ್ಕೆ ಕುಮಾರಣ್ಣ. ನಾವು ಬಿಜೆಪಿ ಕಾಂಗ್ರೆಸ್ಗಿಂತ ಹೆಚ್ಚು ಕಟ್ಟರ್ ಫಾಲೋವರ್ ಜೆಡಿಎಸ್ ಅಂತ ಇದ್ದಾರೆ. ಓಕೆ, ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋಣ. ಈ ಸಲ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತಿದ್ರೆ? ಬಿಜೆಪಿನ, ಕಾಂಗ್ರೆಸ್ನ? ಬಿಜೆಪಿನ. ಯಾಕೆ ಅಂದ್ರೆ ಅವ್ರ ಕಡೆಯಿಂದ ಎಲ್ಲ ಅನುಕೂಲ ಆಗಿದೆ, ಅದಕ್ಕೆ. ನಿಮ್ಗೆ ತುಂಬಾ ಇಷ್ಟ ಆಗಿದೇನು ಬಿಜೆಪಿ ಅವರು ಈ ಕೆಲಸ ಮಾಡಿ ನಂಗೆ ತುಂಬಾ ಇಷ್ಟ ಆಯ್ತು, ಇದಾಗ್ಬಿಟ್ಟೆ ಅಂತ ಅಂದಿದ್ದು ಯಾವುದು? ಅಂದ್ರೆ ಬಿಜೆಪಿ ಅವರು ಏನಕ್ಕೆ ಅಂತಂದ್ರೆ ಮೋದಿ ಸರ್ಕಾರ ಬಂದಾಗ ನಮ್ಗೆಲ್ಲ ಪ್ರತಿಯೊಂದೂ ಫುಲ್ ಸ್ಮೈಲ್ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಮೋದಿ ಸರ್ಕಾರದ ಬಗ್ಗೆ ಫುಲ್ ಮಾರ್ಕ್ಸ್ ಹಂಗಾರೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? 10ಕ್ಕೆ 10. 10 ಔಟ್ ಆಫ್ 10, ಔಟ್ ಆಫ್ ಔಟ್ ಅಂತಿದ್ದಾರೆ. ಅಮ್ಮ, ಬಿಸ್ನೆಸ್ ಹೆಂಗಿದೆ? ಬಿಸ್ಲಾ? ಫುಲ್ಲು ಹೆವಿ ಬಿಸಿಲಿದೆ. ಹೆವಿ ಬಿಸಿಲು. ನಿಮ್ಗೆ ಅಟ್ಲೀಸ್ಟ್ ನೋಡಿ ಇದಾದ್ರೂ ಇದೆ, ನಾವು ಫುಲ್ ಬಿಸಿಲಲ್ಲಿ. ಹೇಳಿ, ಈಗ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ, ಕಾಂಗ್ರೆಸ್ನ? ಬಿಜೆಪಿನೇ ಅಂದ್ರೆ ಒಳ್ಳೇದು. ಹೌದಾ? ಯಾಕೆ? ಏನ್ ಮಾಡಿದ್ರು ಅವರು? ಮಾಡಿದಾರಲ್ಲ, ದೇಶಕ್ಕೆಲ್ಲ ಚೆನ್ನಾಗಿದೆ. ಅವ್ರು ಬಂದಾಗ್ಲೇ ಮಳೆ ಗಿಳೆ ಬರ್ತಿತ್ತು. ಈ ಕಾಂಗ್ರೆಸ್ ಅವ್ರು ಬಂದ್ಮೇಲೆ ಏನು ಗೊತ್ತಿಲ್ಲ. ಓ, ಕಾಂಗ್ರೆಸ್ ಅವ್ರು ಮಳೆ ಬರ್ದಿರಂಗ್ ಮಾಡ್ತಾರಾ ಮಂತ್ರಗಿಂತ್ರ? ಈ ಚುನಾವಣೆಯಲ್ಲಿ ರಾಮ ಮಂದಿರದ ವಿಚಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೀವಿ? ರಾಮ ಮಂದಿರ ವಿಚಾರದಲ್ಲಿ ಈ ದೇಶದ ಭದ್ರತೆ ದೃಷ್ಟಿಯಿಂದ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೂರಾರು ವರ್ಷಗಳ 450 ವರ್ಷಗಳ ಕಾಲ ನಡೆದಂಥ ರಾಮ ಮಂದಿರನ ಒಬ್ಬರು ಮೋದಿ ಮಾಡಿದ್ದಾರೆ. ಆ BJP ಪಕ್ಷಕ್ಕೆ ಅಂತಲ್ಲ, ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದಾರೆ. ಅದನ್ನು
ಅದನ್ನು BJP ಕ್ರೆಡಿಟಾಗಿ ತಗೋತಾ ಇಲ್ಲ. ಆದರೆ ಕಾಂಗ್ರೆಸ್ ಅವರು ಕ್ರೆಡಿಟ್ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಮೋದಿಯವರೊಬ್ಬ ಮನುಷ್ಯನಾಗಿ ಮಾಡಿದ್ದಾರೆ, ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಮೋದಿನ ಬೆಂಬಲಿಸ್ಬೋದು ಈ ವಿಚಾರದಲ್ಲಿ. ನಿಮ್ಮ ಆಯ್ಕೆ ಯಾರು? ಮೋದಿ, ಸಿದ್ದರಾಮಯ್ಯ, ಯಾರನ್ನ ನೋಡಿ ವೋಟ್ ಮಾಡ್ತೀರಿ? ಮೋದಿ. ಯಾವ ಒಂದು ಫ್ಯಾಕ್ಟರ್ ನಿಮ್ಮನ್ನ ಗಮನ ಸೆಳೆದಿದೆ? ಅಟ್ ಪ್ರೆಸೆಂಟ್ ಹೇಳ್ಬೇಕಂದ್ರೆ ಮೋದಿ ಬಿಟ್ಟು ಬೇರೆ ಯಾರೇ ಬಂದ್ರೂ ಇಂಡಿಯಾ ಅಷ್ಟು ಸೇಫರ್ ಸೈಡಲ್ಲಿ ಇರುತ್ತೆ. ಮತ್ತು ಆ ಥರ ಡೆವಲಪಿಂಗ್ ಅಥವಾ ಆ ಥರ ಡಿಸಿಷನ್ಸ್ ಏನು ತೊಗೊತಾರೆ, ಒಂದು ಆರ್ಮಿ ಆಗಿರ್ಬೋದು, ಒಂದು ಆರ್ಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಪ್ರತಿಯೊಂದು ಏನಿದೆ ಆ ಥರ ಡಿಸಿಷನ್ಸ್ ಅವ್ರನ್ನ ಬಿಟ್ಟು ಬೇರೆ ಯಾರು ಇವಾಗ ಅಟ್ ಪ್ರೆಸೆಂಟಲ್ಲಿ ಇರೋ ಸ್ಟ್ಯಾಂಡರ್ಡ್ಸಲ್ಲಿ ಯಾರೂ ಮೀಟ್ ಮಾಡಲ್ಲ ಅಂತ ಅಂದ್ಕೊತೀನಿ. ಸೊ ಅದಕ್ಕೆ ಮೋದಿ. ನಿಮ್ಮ ಒಲವು ಯಾರ ಪರವಾಗಿ ಸರ್? ಸಿದ್ದರಾಮಯ್ಯನ, ಮೋದಿನ? ಈಗ ಇವರು ಸುಮ್ಮನೆ ಫ್ರೀ ಅಂತ ಕೊಟ್ಬಿಟ್ಟು ಈಗ ನನಗೇನೆ ನನ್ನ ಶಾಪ್ಗೇನೆ 8,000 9,000 ಕರೆಂಟ್ ಬಿಲ್ ಬರ್ತಾಯಿತ್ತು. ಇವತ್ತು ಅದು 13,000 ಬರುತ್ತೆ. ನನ್ನ ಹತ್ರ ಒಬ್ಬನ ಹತ್ರ 4,000 ಜಾಸ್ತಿ ಆಗುತ್ತೆ. ಈ ಥರ ಸಾಕಷ್ಟು ಇಂಡಸ್ಟ್ರಿಯಲ್ ಇದು ತೊಗೊಳ್ಳಿ, ಒಂದು ಮನೆಗೆ ತೊಗೊಳ್ಳಿ. ಈಗ ಒಬ್ಬರು ಮನೆಯದು ಕರೆಂಟು ಫ್ರೀ ಕೊಡೋಕೆ ಹೋಗಿ ಇವರು ಒಂದು 10 ಜನದ್ದು ತಲೆ ಮೇಲೆ ಹಾಕ್ತಾ ಇದ್ದಾರೆ. ಬಟ್ ಹೆಣ್ಮಕ್ಳು ಖುಷಿಯಾಗಿದ್ದಾರೆ ನಮ್ಮ ಯೋಜನೆಗಳಿಂದ. ಹೆಣ್ಣು ಮಕ್ಕಳು ಖುಷಿಯಾಗಿದ್ದಾರೆ ಮೇಡಮ್. ಏನೋ ಸ್ವಲ್ಪ ಜನ ಖುಷಿಯಾಗಿದ್ದಾರೆ. 1 ರೂಪಾಯಿನೆಲ್ಲ 10 ಪೈಸೆ ಖುಷಿಯಾಗಿರ್ತಾರೆ. ಇನ್ನು 90 ಜನ ಕಷ್ಟದಲ್ಲೇ ಇದ್ದಾರೆ. ಮೋದಿ ಅವರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರು? ಸಿರಿವಂತರ ಸಾಲ ಮನ್ನಾ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮೇಡಮ್ ಮಾಡಿದ್ದಾರೆ. ಅಷ್ಟದ್ರ ಬಗ್ಗೆ ಎಲ್ಲ ನಮಗೆಲ್ಲ ಅಷ್ಟು ಇದು ಗೊತ್ತಿಲ್ಲ ನಮಗೆ. ಬಟ್ ನಮ್ಮ ಈಗಿನ ವಾತಾವರಣದಲ್ಲಿ ಇವಾಗಿನ ಇದ್ರಲ್ಲಿ ನಮಗೆ ಗೊತ್ತು. ಬಟ್ ಮೋದಿಯವರು ಆಲ್ಮೋಸ್ಟು ನಮ್ಮ ದೇಶನ ಭದ್ರ ಮಾಡೋಕೆ ಹೊರಟಿದ್ದಾರೆ. ಫಸ್ಟು ನಮ್ಮ ಮನೆ ಭದ್ರ ಮಾಡಬೇಕು. ನಮ್ಮ ಮನೆ ಭದ್ರ ಮಾಡಿದ್ರೆ ತಾನೇ ನಾವು ಚೆನ್ನಾಗಿರೋದು. ಈಗ ನಾವು ಏನೇ ಆಸ್ತಿ ಮಾಡ್ಬೋದು, ಏನೇ ಸಂಪಾದನೆ ಮಾಡ್ಬೋದು. ಬೇರೆ ಒಂದು ಬಂದು ಕೊಳ್ಳೆ ಹೊಡ್ಕೊಂಡು ಹೋದರೆ ಯಾರಿಗೆ ಹೇಳ್ತೀರಾ? ಓಕೆ, ಮಾತಾಡ್ತಾ ನಾನೀಗ ಹೆಬ್ಬಾಳ ತಲುಪಿದ್ದೀನಿ. ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಒಂದಷ್ಟು ಜನ ಮಾತಾಡಿಸುವಂತಹ ಪ್ರಯತ್ನ. ಸರಿ, ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ, ಕಾಂಗ್ರೆಸ್? ಬಿಜೆಪಿ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀವಿ. ನೀವ್ ಹೇಳಿ, ಈ ಸಲ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ, ಕಾಂಗ್ರೆಸ್ನ? ಕಾಂಗ್ರೆಸ್ನ. ಹೌದು, ಯಾಕಂದರೆ ಅವರು ಒಳ್ಳೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಜನಗಳಿಗೆ ಬೇಕಾಗಿರೋದು ಅದಲ್ವಾ ಮೇಯ್ನು. ಯಾಕಂದರೆ ಹೆಚ್ಚು ಬೆಲೆ ಕೊಟ್ಟರೆ ಮಕ್ಕಳು ಆಗಲಿ ಯಾರಿಗೇ ಆಗಲಿ ತುಂಬ ತೊಂದರೆ ಆಗುತ್ತೆ. ಪ್ರತಿಯೊಂದರಲ್ಲೂ ತೊಂದರೆ ಆಗುತ್ತೆ. ಇವಾಗ ಮೊದಲಿಂದ ಕಾಂಗ್ರೆಸ್ ಅಂತ ಒಂದು ಹಳೆ ಕಾಲದಿಂದ ಬಂದುಬಿಟ್ಟಿದೆ. ಅದೊಂದ್ರ ಮೇಲೆ ತುಂಬ ಅಭಿಪ್ರಾಯ ಇದೆ, ಒಳ್ಳೆ ಅಭಿಪ್ರಾಯ ಇದೆ. ಅದರಿಂದ ಕಾಂಗ್ರೆಸ್ ಬರಬೇಕಂತ ಎಲ್ಲ ಅಭಿಪ್ರಾಯ ಇದೆ ಮ್ಯಾಮ್. ಈ ಸಲ ಎಲೆಕ್ಷನ್ ಅಲ್ಲಿ ಬಿಜೆಪಿ ಬರುತ್ತಾ, ಕಾಂಗ್ರೆಸ್ ಬರುತ್ತಾ? ಯಾರು ಬರುತ್ತೆ ಅನ್ಸುತ್ತೆ? ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಬಿಜೆಪಿಗ. ಯಾಕೆ? ಅದು ಯಾವಾಗಲೂ ನಮ್ಮ ಅಷ್ಟೇ ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ ಹಾಕ್ತೀರಾ? ಯಾವ್ದಾದ್ರು ಒಂದ್ ಕೆಲಸ ತುಂಬಾ ಇಷ್ಟ ಆಯ್ತು ಅಂತ ಅಂದಿದ್ದು? ಕೆಲಸ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ ಅಂತ ಇಷ್ಟಪಡ್ತಾ ಇದ್ದೀರಾ? ಏನಿಲ್ಲ, ಮಹಿಳೆಗೂ ಎಲ್ಲ ಇದು ಮಾಡ್ತೀರಾ ಅಂತ. ಓಕೆ, ಸರಿ. ಮಹಿಳೆಯರಿಗೆ ಹೆಲ್ಪ್ ಮಾಡ್ತಾ ಇದಾರೆ, ಹೀಗಾಗಿ ನಮ್ಗೆ ಬಿಜೆಪಿ ಬೇಕು ಅಂತ ಹೇಳ್ತಾ ಇದಾರೆ. ಅಮ್ಮ, ಈ ಸಲ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ, ಕಾಂಗ್ರೆಸ್? ಯಾರು ಬಂದರೆ ನಮಗೇನಿಲ್ಲ. ಈಗ ಇವಾಗ ಹೇಳಿಕೆ ಕೊಡ್ತಾ ಇರೋದು ಏನಂದರೆ ಅವರು 2,000 ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಈಗ ಲೇಡೀಸ್ಗೆಲ್ಲ ಒಳ್ಳೇದೆಲ್ಲ ಮಾಡ್ಯವ್ರೆ. ಯಾರು ನಮ್ಮ ಇಷ್ಟ ಬಂದವ್ರಿಗೆ ಓಟ್ ಹಾಕಿ ಮುಂದೆ ಬರಲಿ ಅಂತ ನಾವು ಮಾಡ್ತೀವಿ. ಓಕೆ, ಇಷ್ಟ ಯಾರಿಗೆ ಬರ್ತಾ ಇದೆ? ಇಷ್ಟ ಯಾರ ಮೇಲೆ ಬರ್ತಾ ಇದೆ? ನಾವೆಲ್ಲ ಕಾಂಗ್ರೆಸ್ ವೋಟ್ ಮಾಡೋಣ, ಮುಂದೆ ಬರಲಿ. ಕಾಂಗ್ರೆಸ್ ಪಕ್ಷ ಬಂದರೆ ಲೇಡೀಸ್ಗೆಲ್ಲ ಒಳ್ಳೆಯದು. 4 ಕಡೆ ಓಡಾಡ್ಬೋದು. ಬಸ್ ಪಾಸ್ ಎಲ್ಲ ಫ್ರೀ, 2,000 ಬೇರೆ ಕೊಡ್ತಾವ್ರೆ. ಅವರು ಅನ್ನ ತಿಂತಾ ಇದ್ದೀವಿ, ಮೋಸ ಮಾಡಬಾರ್ದು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಯಾರೆಲ್ಲ? ನೀವೆಲ್ಲ ನಿಮ್ದು ಮಹಿಳಾ ಗ್ಯಾಂಗ್? ನಾವು ಸ್ತ್ರೀ ಶಕ್ತಿ ಗುಂಪಿನವರು. ಸ್ತ್ರೀ ಶಕ್ತಿ ಗುಂಪು ನೋಡಿ, ಕಾಂಗ್ರೆಸ್ ಪರವಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪರವಾಗಿ ನಾವು ಓಡಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪರವಾಗಿ ಓಡಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಪರವಾಗಿ ಓಡಾಡ್ತಾ ಇದ್ದಾರೆ. ಸ್ತ್ರೀ ಶಕ್ತಿ ಗುಂಪಿನ ಸಹಾಯ ಇದೆಯಂತೆ. ನೋಡೋಣ, ಇನ್ನೊಂದಷ್ಟು ಜನ ಮಾತಾಡ್ಸೋಣ. ಮತ್ತಷ್ಟು ಜನರನ್ನು ಮಾತಾಡ್ಸೋ ಪ್ರಯತ್ನ. ಅಮ್ಮ, ಈ ಸಲ ಬಿಜೆಪಿ ಬರ್ಬೇಕಾ, ಕಾಂಗ್ರೆಸ್ ಬರ್ಬೇಕಾ ಲೋಕಸಭೆಯಲ್ಲಿ? ಯಾವ್ದಂದ್ರೂ ನಮ್ಗೇನು ಯಾವ್ದು ಬಂದ್ರು ಯೂಸ್ ಇಲ್ಲ. ಯಾರಾದ್ರೂ ಕಳಿಸ್ಬೇಕಲ್ಲ, ಹಂಗಂತ ಯಾರನ್ನಾದ್ರೂ ಕಳಿಸ್ಬೇಕಲ್ಲ ಪಾರ್ಲಿಮೆಂಟ್ಗೆ. ಯಾರನ್ನ ಕಳಿಸ್ತೀರಾ? ಕಾಂಗ್ರೆಸ್ಸೇ ಹೋಗ್ಬೇಕು. ಕಾಂಗ್ರೆಸ್ನ ವೋಟ್ ಮಾಡ್ತೀರಾ? ಏನು ಇಷ್ಟ ಆಯ್ತು? ಕಾಂಗ್ರೆಸ್ ಶಕ್ತಿ ಯೋಜನೆನಾ? ಶಕ್ತಿ ನಮ್ಗೇನು ರೇಷನ್ ಕಾರ್ಡ್ ಇಲ್ಲ, ನಮಗೇನು ಬರ್ತಿಲ್ಲ. ಫ್ರೀ ಬಸ್ಸು? ಫ್ರೀ ಬಸ್ ಮಾತ್ರ ಇದೆ, ಬರ್ತಾ ಇದೆ. ಓಕೆ, ಯಾರು ಬರಬೇಕು ಅಂತ ಬಯಸ್ತಾ ಇದ್ದೀರಿ? ಬಿಜೆಪಿನ, ಕಾಂಗ್ರೆಸ್? ಬಿಜೆಪಿ ಬರಬೇಕು. ಯಾಕಂದರೆ ದೇಶ ಉದ್ಧಾರ ಮಾಡೋದು ಅವರೇ, ಬಿಜೆಪಿ. ಕಾಂಗ್ರೆಸ್ ಇದುವರೆಗೂ 70 ವರ್ಷದಿಂದ ಏನೂ ಮಾಡಿಲ್ಲ ಅಲ್ವಾ? ನಿಮಗೆ ಗೊತ್ತಿದೆ ಎಲ್ಲ. ನಮಗೆ ಬಿಜೆಪಿ ಬರಬೇಕು, ಮೋದಿ ಬರಬೇಕು. ಅವರೇ ನೆಕ್ಸ್ಟ್ ಪ್ರಧಾನಮಂತ್ರಿನೂ ಆಗಬೇಕು ಅವರೇ. ನಿಮ್ಮ ಮನೆಯವ್ರದ್ದೆಲ್ಲ ಇದೆ ಒಪಿನಿಯನಾ? ಎಲ್ಲರದು ಇದೆ ಒಪಿನಿಯನ್. ಎಲ್ಲರದು ಇದೆ ಒಪಿನಿಯನ್ ಅಂತ ಇದ್ರು. ಓಕೆ, ಶುಕ್ರವಾರ ಎಲೆಕ್ಷನ್ ಸರ್. ಹೌದು ಸರ್. ಹೌದು ಮೇಡಮ್, ಹೇಳಿ. ನಿಮ್ಮ ಓಟು ಮೋದಿಗ, ಸಿದ್ದರಾಮಯ್ಯಗ? ಸರ್, ನಾವು ಈ ಒಂದು ಚುನಾವಣಾ ಹಬ್ಬ ಅಂತಲೇ ಹೇಳ್ಬೋದು. 2024ನೇ ಇಸ್ವಿನಲ್ಲಿ ಚುನಾವಣಾ ಹಬ್ಬದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದು, ಮೋದಿಯವರಿಗೆ ಮತ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ ಅವರು ನಮ್ಮ ದೇಶದ ಪ್ರಗತಿ ಬಗ್ಗೆ ಅಂತ ಹೇಳ್ತಾರೆ. ಬಡ ಜನರಿಗೆ ಅವ್ರು ಏನೂ ಮಾಡಿಲ್ಲ.
ಮೋದಿಯವರು. ಬಿ ಜೆ ಪಿ ಸರ್ಕಾರದಿಂದ ಒಂದೇನು ಬಡವ್ರಿಗೆ ಏನು ಸಹಾಯ ಆಗಿಲ್ಲ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಡವರು ಬದುಕ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದಿಂದ ಬದುಕ್ತಾ ಇದ್ದಾರೆ. ಅದರಿಂದ ನಾವು ಈ ವರ್ಷ ಈ 2024 ಒಂದು ಚುನಾವಣೆನ ಹಬ್ಬ ಅಂತಲೇ ಆಚರಿಸಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀವಿ. ಅಲ್ಲ, ನೀವೀಗ ಇಷ್ಟೆಲ್ಲ ಹೇಳಿದ್ರಲ್ಲ, ಒಬ್ಬರಿಗೆ ಕೊಟ್ಟು ಅದನ್ನ ಕಿತ್ತಿ ಇನ್ನೊಬ್ಬರಿಂದ ಕೊಡುವಂತಹ ಕೆಲಸನೇ ಈ ಗ್ಯಾರಂಟಿ. ಈಗ ನಾವು ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ಕೊಡ್ತೀವಿ, ಅವ್ರು ಕೊಡೋದು ನಮ್ಗೆ 13 ರೂಪಾಯಿನೂ ಸರಿಯಾಗಿ ಕೊಡ್ತಾ ಇಲ್ವಲ್ಲ GST ಇಂದ. ಆ ದುಡ್ಡು ಎಲ್ಲಿ ಹೋಗ್ತದೆ? ನಮಗೆ ಸೇರ್ಬೇಕು ತಾನೆ. ಅದನ್ನು ತಲುಪುತ್ತಾ ಇಲ್ವಲ್ಲ. ಇವಾಗ ಕೇಂದ್ರ ಸರ್ಕಾರದಿಂದ ನಾವು ಇದನ್ನು ಅಪೇಕ್ಷೆ ಪಡ್ತೀವಿ. ನಮ್ಮ ಇದು ನಮಗೆ ಅನುದಾನಕ್ಕೆ ಏನು ಕೇಳ್ತಾ ಇದ್ದೀವಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಕಾಗಿರೋದನ್ನ ಅವ್ರು ಸಂಪೂರ್ಣವಾಗಿ ಕೊಟ್ಟಿಲ್ಲ, ಇಲ್ಲ ವಿಫಲ ಆಗಿದೆಯಲ್ಲ, ಕೋಟೆ ಚೀಮಾರಿ ಹಾಕಿದೆಲ್ಲ. ಬೆಂಗಳೂರಿನಲ್ಲಿ 3 ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆ. ಸೊ ಈಗ ಏನ್ ಅನ್ಸುತ್ತೆ, ಮೋದಿ ಪರವಾಗಿ ಒಲವಿದೆ ಅನ್ಸುತ್ತಾ ಅಥವಾ ಸಿದ್ದರಾಮಯ್ಯ ಈ ಒಲವನ್ನ ಗಿಟ್ಟಿಸ್ಕೊಡ? ಖಂಡಿತವಾಗಿ ಮೋದಿ ಕಡೆ ಒಲವಿದೆ ಮೇಡಮ್. ನಮಗೆ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮೋದಿ ಸರ ಇರಬೇಕು ಅಂತಲೇ ನಮ್ಮ ಒಂದು ಭಾವನೆ. ಬಟ್ ನಮ್ಮ ಈಗ ಈ ಸನ್ನಿವೇಶ ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ವಿ. ಬಟ್ ಆದರೆ ನಮ್ಮ ಸರ್ಕಾರ ಇವತ್ತು ನಮ್ಮ ಭಾರತ ದೇಶ ಉಳಿಬೇಕು ಅಂತಂದ್ರೆ ನಮ್ಮ ಮೋದಿ ಸರ ಇರಬೇಕು. ನಮಗೆ ಮೋದಿ ದೇಶಕ್ಕೆ ಹಿಡಿದ ಶನಿ ಅಂತ ಒಬ್ಬ ಮಾಜಿ ಸ್ಪೀಕರ್ ಹೇಳ್ತಾರೆ ಸರ್. ಅವರವರ ಯೋಗ್ಯತೆಗೆ ಮಾತಾಡ್ತಾರೆ. ನಾನು ಅಷ್ಟು ದೊಡ್ಡವರಲ್ಲ ಮೇಡಮ್, ನಾವು ರಾಜಕೀಯದಲ್ಲಿ ಏನಿಲ್ಲ, ಕಾಮನ್ ಮ್ಯಾನ್. ನಾನು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ. ಅವರವರ ಅಭಿಪ್ರಾಯ. ನಾನು ಅದೇನು ತೊಂದರೆ, ನಾನು BJPಗೆ ವೋಟ್ ಹಾಕ್ತೀನಿ, ಮೋದಿಗೆ. ಎಲೆಕ್ಷನ್ ಸರ್, ಸೊ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ನಡೀತಾ ಇದೆ, ಆಯಿತಾ. ಈ ಸಲ BJP ಬರಬಾರ್ದು ಇಲ್ಲಿ. ಯಾಕೆಂದರೆ ಕಾರಣ ಅಂದರೆ 10 ವರ್ಷ ಆಳಿದ್ದಾರೆ ದೇಶ. 10 ವರ್ಷ ಆಡ್ಬೋದು. ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. 15 ಲಕ್ಷ ಕೊಡ್ತೀನಿಂದರು ಯಾರಿಗೆ, ಜೀರೋ ಅಕೌಂಟ್ಗೆ 15 ಲಕ್ಷ, 15,000 ಇಲ್ಲ, 15 ರೂಪಾಯಿ ಇಲ್ಲ. 2 ಕೋಟಿ ಜನಕ್ಕೆ ಕೆಲಸ ಕೊಡ್ತೀನಿಂದರು. 2 ಲಕ್ಷಕ್ಕೆ 2,000 ಜನಕ್ಕೆ ಕೆಲಸ ಇಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಇಂಥ ಸುಳ್ಳು ಪ್ರಧಾನಿ ಜಗತ್ತಲ್ಲಿ ಎಲ್ಲಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಿದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಅಂತಾರೆ. ಇವ್ರ ಕೈಯಲ್ಲೇ 10 ವರ್ಷದಿಂದ ಸರ್ಕಾರ ಇದೆ, ಇವರೇ ಆಡಳಿತದಲ್ಲಿದ್ದಾರೆ. ಒಂದೂ ಇದುವರೆಗೂ ಪ್ರೂವ್ ಅಂತೂ ಮಾಡಲಿಲ್ಲ. ಬಟ್ ಭ್ರಷ್ಟಾಚಾರ ಬರೀ ಹಿಂದೆ ದೇಶನ ಒಡೆದ್ಬಿಟ್ರು ಇದು ಅಂತ ಹೇಳ್ತಿದ್ದಾರೆ. 10 ವರ್ಷದಿಂದ ಇವ್ರೇನು ಮಾಡ್ತಾ ಇದ್ದಾರೆ? ಇಲ್ಲ ಇವ್ರಿಗೇನಾದರೂ ಬರ್ತಾರ ಹುಡುಗರಿಗೆ ಏನಾದರೂ ಕೆಲಸ ಅಂತ ಅಂದ್ಬಿಟ್ಟು ಏನಾದರೂ ಕೊಡಿಸ್ತಾ ಇದಾರ? ಅದೂ ಇಲ್ಲ. ಬರೀ ಇವರು ಏನು ಹೇಳೋದು, ಹಳೆ ಕೆಲಸನ ಹೊಸ ಹೆಸರು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ MP ತಗೊಳ್ಳೋಣ. 5 ವರ್ಷದಿಂದ ನಾವು ಇದುವರೆಗೂ ನೋಡೇ ಇಲ್ಲ ಇಲ್ಲಿ. ಬಟ್ ಏನು ಓಟ್ ಬೀಳ್ತದೆ ಅಂತ ಅನ್ನೋದಕ್ಕೆ ಅವ್ರು ಗೆದ್ರು ಅನ್ನೋದು ಲೆಕ್ಕ ಅಲ್ಲ. 5 ವರ್ಷದಿಂದ ನಾವು ಇಲ್ಲಿ ನೋಡೇ ಇಲ್ಲ. ಒಂದು ಸತಿ ಬಂದಿದ್ದಾರೆ ಕೇಳಿ ಅವ್ರಿಗೆ. ಸೊ ಇಲ್ಲಿ ಅಭ್ಯರ್ಥಿಗಿಂತ ಮೋದಿ ಇಂಪಾರ್ಟೆಂಟು ಅಂತ ಹೇಳ್ತಾರಲ್ಲ ಸರ್? ಮೇಡಮ್ ಅವ್ರು ಇರ್ಬೋದು, ಬಟ್ ನಮ್ಮ ಲೋಕಲಲ್ಲಿ ಮೋದಿನ ಎಲ್ಲ ದಿನಾನೂ ಕರ್ಕೊಂಬರೋದಕ್ಕಾಗಲ್ಲ ತಾನೆ. ನಾವು ಎಲ್ಲದಕ್ಕೂ ಮೋದಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಕ್ಕಾಗತ್ತಾ? ಇಲ್ಲಿ ನಮ್ಮಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ಅವ್ರನ್ನ ನೋಡಬೇಕು. ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವುದಿದೆ, ನಾವು ಅವ್ರಿಗೆ ಬಲ ಕೊಟ್ಟರೆ ಅವ್ರು ಮಿಕ್ಕಿದ್ದು ಕೆಲಸ ಆದರೂ ಆಗುತ್ತಲ್ವ.